ಕುಂದಲಹಳ್ಳಿ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟವಾಗಿರುವಂಥ ದಿನ ಅಂದರೆ 12 ಗಂಟೆಯ ಸಮಯದಲ್ಲಿ ಎಕ್ಸಾಕ್ಟ್ ಆಗಿ ಆಗಿದ್ದೇನು, ಅಲ್ಲಿ ನಡೆದಿದ್ದೇನು ಅದನ್ನು ವಿವರಿಸಬೇಕು ಅಂತ ಹೇಳಿದ್ರೆ ಪ್ರತ್ಯಕ್ಷದರ್ಶಿಗಳೇ ಬೇಕು. ಎಸ್, ಘಟನೆಯನ್ನು ಕಣ್ಣಾರೆ ಕಂಡಿರುವಂಥ ಸ್ವರ್ಣಾಂಬ ಸ್ಫೋಟಕ ಮಾಹಿತಿಯನ್ನು, ಅಲ್ಲಿ ನಡೆದಿರುವ ಭೀಕರತೆಯನ್ನು ಬಿಚ್ಚಿಟ್ಟಿದ್ದಾರೆ. ಘಟನೆಯ ವಿವರವನ್ನು ತಿಳಿಸಿದ್ದಾರೆ ಸ್ವರ್ಣಾಂಬ. ಟಿ5 ವಾಹಿನಿಯಲ್ಲಿ ಸ್ವರ್ಣಾಂಬ ಅವರ ಎಕ್ಸ್ಕ್ಲೂಸಿವ್ ಮಾತುಗಳು. ಏನಾಯ್ತು ಅವತ್ತು, ಆ್ಯಕ್ಚುಲಿ ಏನು ನಡೀತು? ಕಣ್ಣಾರೆ ಕಂಡು ನೋವನ್ನು ಅನುಭವಿಸಿ ಆಸ್ಪತ್ರೆಯಲ್ಲಿರುವಂಥ ಸ್ವರ್ಣಾಂಬ ಅವರೇ ವಿವರಣೆ ಕೊಟ್ಟಿದ್ದಾರೆ, ನೋಡೋಣ. ಇದು ಎಷ್ಟು ಗಂಟೆಗೆ ಹೋಗಿದ್ರಿ ಊಟಕ್ಕೆ? 12 ಗಂಟೆ. ಊಟ ಎಲ್ಲ ಮುಗಿದಿತ್ತು, ಇನ್ನೇನು ಹೊರಡಬೇಕು, ಕಾಫಿ ಕುಡಿತಾ ಇದ್ದೆ. ಅದಾದ್ಮೇಲೆ ಏನಾಯ್ತು ಅಂತಲೇ ಗೊತ್ತಿಲ್ಲ. ಸೌಂಡ್ ಯಾವ ಥರ ಇತ್ತು ಅದು ಗೊತ್ತಿಲ್ಲ ನನಗೆ. ಬಿದ್ದುಬಿಟ್ಟಿದ್ದೆ ಕೆಳಗೆ. ಹಾಸ್ಪಿಟಲ್. ಎಷ್ಟು ಜನ ಹೋಗಿದ್ರಿ ನೀವು ಫ್ರೆಂಡ್ಸು? 5-6 ಜನ. ಹೆಂಗಾಯ್ತು ಆ್ಯಕ್ಚುಲಿ ಇದು? ಎಷ್ಟು ಗಂಟೆಗೆ ಹೋಗಿದ್ರಿ ಊಟಕ್ಕೆ? 12 ಗಂಟೆ. ಊಟ ಎಲ್ಲ ಮುಗಿದಿತ್ತು, ಇನ್ನೇನು ಹೊರಡಬೇಕು, ಕಾಫಿ ಕುಡಿತಾ ಇದ್ದೆ. ಅದಾದ್ಮೇಲೆ ಏನಾಯ್ತು ಅಂತಲೇ ಗೊತ್ತಿಲ್ಲ. ಸೌಂಡ್ ಯಾವ ಥರ ಇತ್ತು ಅದು ಗೊತ್ತಿಲ್ಲ ನನಗೆ. ಬಿದ್ದುಬಿಟ್ಟಿದ್ದೆ ಕೆಳಗೆ. ಹಾಸ್ಪಿಟಲ್. ಎಷ್ಟು ಜನ ಹೋಗಿದ್ರಿ ನೀವು ಫ್ರೆಂಡ್ಸು? 5-6 ಜನ. ಹೆಂಗಾಯ್ತು ಆ್ಯಕ್ಚುಲಿ ಇದು? ಎಷ್ಟು ಗಂಟೆಗೆ ಹೋಗಿದ್ರಿ ಊಟಕ್ಕೆ? 12 ಗಂಟೆ. ಸ್ವರ್ಣಾಂಬ ಅವರು ಹೇಳ್ತಾ ಇದ್ದಾರೆ, 4-5 ಜನ ನಾವು ಊಟಕ್ಕೆ ಹೋಗಿದ್ವಿ, ಊಟ ಎಲ್ಲ ಮುಗಿದಿತ್ತು, ಕಾಫಿ ಕುಡಿತಾ ಇದ್ವಿ. ಆ ಸಂದರ್ಭದಲ್ಲಿ ನಡೆದಿರುವಂಥ ಘಟನೆಯ ತೀವ್ರತೆ ಎಷ್ಟರ ಮಟ್ಟಿಗೆ ಇತ್ತು ಅಂತ ಹೇಳಿದ್ರೆ, ಏನು ನಡೀತು ಅಂತ ಕ್ಷಣಾರ್ಧದಲ್ಲಿ ಗೊತ್ತಾಗಿಲ್ಲ ಅಂಥೇಳಿ. ಅವರು ಅಷ್ಟೊತ್ತಿಗಾಗಲೇ ಬಿದ್ದುಬಿಟ್ಟಿದ್ರು, ಅವರ ನೋವಿನಲ್ಲಿ ಒದ್ದಾಡ್ತಾ ಇದ್ದರು. ಅವ್ರಿಗೆ ಏನು ನಡೀತು, ಏನಾಗ್ತಾ ಇದೆ, ಯಾವ ಕಾರಣಕ್ಕಾಗಿ ಹೀಗೆ ನಡೀತು ಅಂತ, ಕೈಯಲ್ಲಿರುವಂಥ ಕಾಫಿ ಎಲ್ಲೋಯ್ತು, ಜೊತೆಯಲ್ಲಿದ್ದಂಥ ಗೆಳೆಯರೆಲ್ಲೋದ್ರು, ಏನೂ ದಿಕ್ಕು ತೋಚದ ಸ್ಥಿತಿಯಲ್ಲಿ ಪರಿಸ್ಥಿತಿ ಬದಲಾಗಿ ಹೋಗಿದೆ. ಕ್ಷಣಾರ್ಧದಲ್ಲಿ ಇಡೀ ಚಿತ್ರಣವೇ ಬದಲಾಗಿ ಹೋಗುವಂಥ ಸನ್ನಿವೇಶ ಅಲ್ಲಿ ಕ್ರಿಯೇಟ್ ಆಗಿತ್ತು. ಹೀಗಾಗಿ ಅವರೇ ಇದೇ ಮೊದಲ ಬಾರಿಗೆ ಈ ಸ್ಫೋಟದಲ್ಲಿ ಗಾಯಗೊಂಡಿರುವಂಥ ಸ್ವರ್ಣಾಂಬ ವಿವರಣೆ ಕೊಟ್ಟಿದ್ದಾರೆ, ಏನಾಯಿತು ಅಂತ ಹೇಳಿ. ಆದರೂ ಕೂಡ ಕೆಲವಷ್ಟು ಅಸ್ಪಷ್ಟವಾಗಿದೆ ನೋಡಿ. ಅವರು ಆವತ್ತು ಬಿದ್ದು ಒದ್ದಾಡಿರುವಂಥ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಸಡನ್ನಾಗಿ ಬ್ಲಾಸ್ಟ್ ಆಗುತ್ತೆ, ಇವ್ರಿಗೆ ಏಟಾಗುತ್ತೆ, ಮುಖಕ್ಕೆ ಗಾಜು ಬಂದು ಚುಚ್ಕೊಳ್ಳುತ್ತೆ. ಏನಾಯಿತು ಅಂತ ಆ ನೋವಿನಲ್ಲಿ ಅವರು ಬಿದ್ದು ಒದ್ದಾಡ್ತಾ ಇರ್ತಾರೆ. ಯಾರಾದರೂ ನೆರವಿಗೆ ಬರ್ತಾರೇನೋ, ಸಹಾಯಕ್ಕೆ ಬರ್ತಾರೇನೋ ಅಂತ ನೋಡ್ತಾ ಇದ್ದರು. ಎಲ್ಲರೂ ಕೂಡ ಅವರವರ ಜೀವವನ್ನು ಉಳಿಸ್ಕೊಳ್ಳೋದೇ ಭಾಳ ಇಂಪಾರ್ಟೆಂಟ್ ಆಗಿತ್ತು. ಆ ಕಾರಣಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಗಾಬರಿಯಲ್ಲಿ ಆತಂಕದಿಂದ ಓಡ್ತಾ ಇದ್ದರು. ಹೇಗೋ ಸ್ಥಳೀಯರ ಸಹಾಯದಿಂದ ಇವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಬರಲಾಯಿತು, ಚಿಕಿತ್ಸೆಯನ್ನು ನೀಡಲಾಗಿದೆ. ಈಗ ಅವರು ಆರೋಗ್ಯ ಚೇತರಿಸಿಕೊಂಡಿದ್ದಾರೆ. ಘಟನೆಯ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ.